ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ತಿಗಳರಪಾಳ್ಯದ ಹತ್ರ ಬಾಲಾಜಿ ಲೇಔಟ್ ಅನ್ನಪೂರ್ಣೇಶ್ವರ ನಗರ. ನೋಡಿ, ಇಲ್ಲಿ 24 ಗಂಟೆ ಕಾವೇರಿ ನೀರು ಯಾವ ಥರ ಹೋಗ್ತಾ ಇದೆ. ಕುಡಿಯುವ ನೀರು ಇಲ್ಲಂದರೆ ಕರ್ನಾಟಕನೇ ಬಂದ್ ಮಾಡ್ತಾರೆ. ಅದು ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು ಸಿಗಲಿಲ್ಲ ಅಂದರೆ ಇಡೀ ಕರ್ನಾಟಕನೇ ಬಂದ್ ಮಾಡ್ತಾರೆ. ಇವತ್ತು ಈ ಕಾವೇರಿ ನೀರು ಇಲ್ಲಿ ಒಂದು ಪೈಪ್ ಹೊಡೆದಿದೆ. ಇದು ಸುಮಾರು ಒಂದು 15 ದಿವಸದ ಮೇಲಾಯಿತು. ಇಲ್ಲಿ ಯಾರು ಮಾಡ್ತಾನೆ ರಿಪೇರಿನೇ ಮಾಡೋಕ್ಕೆ ಬರ್ತಾಯಿಲ್ಲ. ಈ ಕಡೆಗೆ ಯಾರು ಬರ್ತಾಯಿಲ್ಲ. ಯಾಕಂದರೆ ಇಲ್ಲಿಗೆ ಬರೋಕ್ಕೆ ಸರಿಯಾಗಿ ರಸ್ತೆಗಳು ಇಲ್ಲದ ಕಾರಣಕ್ಕೆ ಇಲ್ಲಿ ಯಾರು ಕೂಡ ಮಾಡೋಕ್ಕೆ ಬರ್ತಾಯಿಲ್ಲ. ನೋಡಿ, ಕುಡಿಯುವ ನೀರು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಎಷ್ಟು ಅದ್ಭುತವಾದ ನೀರು, ಕುಡಿಯೋ ನೀರು. ಇದನ್ನು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ನೋಡಿ, ಗಾಡಿಗಳು, ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರದ ವಾಹನಗಳು, ಮತ್ತು ಇಲ್ಲಿ ಮಕ್ಕಳು ಹುಡುಗರು ಓಡಾಡೋದು ಆಗೋದೇ ಇಲ್ಲ. ಮತ್ತು ಬಿದ್ದು ಹೋಗ್ತಾರೆ ಗಾಡೀಲಿ. ಸುಮಾರು ಜನ ಈ ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡವ್ರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಈ ಶಾಸಕರು ಈ ಕಡೆಗೆ ಬರೋದಿಲ್ಲ. ಇಲ್ಲಿ ಸುಮಾರು ಜನನ ಕರೆದ್ವಿ, ಏನಾರ ಮಾತಾಡ್ತೀರಾ ಬನ್ನಿ ಅಂತಂದು. ಯಾರು ಬರೋಕ್ಕೆ ತಯಾರಿಲ್ಲ. ಯಾಕಂದರೆ ಎಲ್ಲಿವರೆಗೂ ನಾವು ಅವ್ರ ಹತ್ರ ಕೊಡೋ ಪುಟ್ಕೋಸಿ ಎಂದಲ್ ಕಾಸು ಇಸ್ಕೊಂಡು ಓಟ್ ಹಾಕ್ತೀವೋ ಅಲ್ಲಿವರೆಗೂ ನಮಗೆ ಕೇಳೋಕ್ಕೆ ಹಕ್ಕು ಇರೋದಿಲ್ಲ. ಅದರಿಂದ ಅವರು ಚುನಾವಣೆ ಸಮಯದಲ್ಲಿ ಓಟ್ ಹಾಕಿ ದುಡ್ಡು ಕೊಟ್ಟು ಗೆಲ್ತಾರೆ, ಇಲ್ಲಿ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ. ಅದರಿಂದ ರಸ್ತೆ ಅಭಿವೃದ್ಧಿ ಮಾಡೋದು ಯಾರು ಕೇಳೋಂಗಿಲ್ಲ. ನೋಡಿ, ಕಾವೇರಿ ನೀರು ಎಷ್ಟು ಹೆಂಗಾಗಿದೆ, ಯಾವ ರೀತಿ ನೀರು ಹೋಗ್ತಾ ಇದೆ, ಎಷ್ಟು ರೋಡ್ ಇದು, ಎಷ್ಟೊಂದು ಸುಮಾರು ಬರೀ ಈ ರೋಡಿನ ಯಾವಾಗ ತಾರ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಪೈಪು ಒಡೆದೋಗಿದೆ ಈ ಇದ್ರ ಒಳಗಡೆ. ಇಲ್ಲಿ ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೀರು. ಕಾವೇರಿ ನೀರು ಆನ್ ಮಾಡೋ ಫುಲ್ಲು 24 ಗಂಟೆ ಇದು. ಒಂದು ವಾರದಿಂದ ಇಲ್ಲಿ ನೀರು ಹೋಗ್ತಾನೇ ಇದೆ. ಯಾರು ಕೂಡ ಈ ಕಡೆಗೆ ತಲೆ ಹಾಕಿ ನೋಡೋರೇ ಇಲ್ಲ. ನೋಡಿ, ಇದು ಕಾವೇರಿ ನೀರು ಎಷ್ಟು ನೋಡಿ ಹೆಂಗಿದೆ ನೋಡಿ. ರಸ್ತೆಯಲ್ಲಿ ನೀರು ಪೋಲಾಗ್ತಾ ಇದೆ, ನೀರು ವೇಸ್ಟ್ ಆಗ್ತಾಯಿದೆ. ಅಲ್ಲಿ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತಾರೆ. ಯಾರಾದರೂ ರೈತರು ಅಲ್ಲಿ ಕಾಲುವೆಯಿಂದ ಪೈಪ್ ಹಾಕ್ಕೊಂಡು ಹೊಲಕ್ಕೆ ಬಿಟ್ಕೊಂಡ್ರೆ ಅಲ್ಲಿ ಹೋಗಿ ಈ ನೀರಿನ ಅಧಿಕಾರಿಗಳು ಹೋಗಿ ರೈತರ ಮೇಲೆ ಕೇಸ್ ಹಾಕ್ತಾರೆ. ಇಂಥವೆಲ್ಲ ಮಾಡೋಕ್ಕೆ ಇವ್ರ ಯೋಗ್ಯತೆ ಇಲ್ಲ. ನೋಡಿ ಯಾವ ರೀತಿಯಾಗಿದೆ. ಪೈಪ್ ಹೊಡೆದೋಗಿ ಒಂದು ವಾರ ಆಯಿತು. ಈ ಕಡೆ ಮಾಡೋರಿಲ್ಲ, ಕೇಳೋರಿಲ್ಲ. ಇವರು ಶಾಸಕರಂತೂ ಬರೋದಿಲ್ಲ. ಅವರು 4.5 ವರ್ಷ ಆದಮೇಲೆ ಓಟ್ ಕೇಳೋಕ್ಕೆ ಬರ್ತಾರೆ. ಇವಾಗಂತೂ ನಿಮ್ಮ ರಸ್ತೆ ಹೆಂಗಿದೆ, ಇಲ್ಲಿ ಕುಡಿಯೋಕ್ಕೆ ನೀರಿದೆಯೋ, ಕರೆಂಟ್ ಇದೆಯೋ, ಬೀದಿ ದೀಪ ಇದೆಯೋ, ಏನೂ ಕೇಳೋಂಗಿಲ್ಲ. ನೆಕ್ಸ್ಟ್ ಇನ್ನು ಎಲೆಕ್ಷನ್ ಓಟ್ ಹಾಕೋಕ್ಕೆ ದಿನ ಬರ್ತಾರೆ, ನನಗೆ ಓಟ್ ಹಾಕಿ, ನಾನು ದೀನ ದಲಿತರ ನಾಯಕ, ಈ ನಿಮ್ಮ ರೋಡ್ ಮಾಡ್ತೀನಿ, ಕುಡಿಯೋಕ್ಕೆ ನೀರು ಮಾಡ್ತೀನಿ, ಬೀದಿ ಲೈಟ್ ಮಾಡ್ತೀನಿ, ಚರಂಡಿ ಮಾಡ್ತೀನಿ ಎಲ್ಲ ಹೇಳ್ತಾರೆ. ಆದರೆ ನೋಡಿ ಹೆಂಗಿದೆ ನೋಡಿ. ಎಷ್ಟು ಕೆಸರು ಕೊಚ್ಚಾಗಿ ಕುಂತ್ಕೊಂಡತ್ತೆ. ಕೆಸರು ಗದ್ದೆ ಯಾರೋ ಊರ ಕಡೆ ಹಳ್ಳಿ ಕಡೆ ಕೆಸರು ಗದ್ದೆ ಮಾಡ್ತೀವಲ್ಲ ಹಂಗಾಗಿದೆ ನೋಡಿ. ಯಾವ ರೀತಿ ಆಗಿದೆ ರಸ್ತೆಯಲ್ಲಿ ನೀರು ಹೋಗಿ. ಇಲ್ಲಿ ಅರ್ಜೆಂಟಿಗೆ ಯಾರು ಹೋಗಂಗೇ ಇಲ್ಲ. ಇಲ್ಲಿ ಯಾರು ಅರ್ಜೆಂಟಿಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಹಂಗಾದರೆ ಈ ರಸ್ತೆಯಲ್ಲಿರೋರು, ಈ ಏರಿಯಾದಲ್ಲಿರೋರು, ಈ ಬಾಲಾಜಿ ಲೇಔಟಲ್ಲಿ ಅನ್ನಪೂರ್ಣೇಶ್ವರ ನಗರದಲ್ಲಿರೋರು ಯಾರು ಮನೆ ತೆರಿಗೆ ಕಟ್ಟೋದೇ ಅಲ್ವಾ, ಟ್ಯಾಕ್ಸ್ ಕಟ್ಟೋದೇ ಅಲ್ವ? ಇವರೆಲ್ಲ ರೋಡ್ ಟ್ಯಾಕ್ಸ್ ಏನು ಕಟ್ಟೋದೇ ಅಲ್ವಾ? ನೋಡಿ, ಎಲ್ಲ ಕಟ್ಟಿ ಕೂಡ ಇವತ್ತು ಈ ಥರ ಕೇಳೋಂಗಿಲ್ಲ. ಇಲ್ಲೇನಾದ್ರು ನೀವು ತೆರಿಗೆ ಕಟ್ಟೋದು ನಿಲ್ಲಿಸಿ ನೋಡೋಣ. ಒಂದು ವರ್ಷ, ಒಂದು 3-4 ವರ್ಷ ತೆರಿಗೆ ಕಟ್ಟೋದು ನಿಲ್ಲಿಸ್ರಿ ಜಾಗದವರು. ಅವಾಗ ಗೊತ್ತಾಗುತ್ತೆ. ಮನೆ ತೆರಿಗೆ ಕಟ್ಟೋದಂಗೆ ಬಿಟ್ಟರೆ ಇವರಿಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ BBMP ವಾರ್ಡು ಯಾವುದನ್ನೋದು ಸರಿಯಾಗಿ ಗೊತ್ತಿಲ್ಲ. ಚಿಕ್ಕಬಿದ್ರಕಲ್ಲು ಹತ್ರ ಇದೆ, ತಿಗಳರಪಾಳ್ಯದ ಹತ್ರ ಇಲ್ಲಿ ಕೆರೆ ಮುನೇಶ್ವರ ದೇವಸ್ಥಾನ ಇದೆ. ಆ ರಸ್ತೆಯಿಂದ ಮುಂದಕ್ಕೆ ಬಂದರೆ ಇಲ್ಲಿ ಎಲ್ಲ ರಸ್ತೆಗಳು ಕುಲಿಗಟ್ಟೋಗಿದ್ದಾವೆ. ಒಂದು ರಸ್ತೆ ಕೂಡ ಇಲ್ಲಿ ಚೆನ್ನಾಗಿಲ್ಲ. ಅಂದರೆ ಇಲ್ಲಿ ಯಾರು ಓಟ್ ಹಾಕಿಲ್ವ? ಹಂಗಾರೆ ಇವ್ರಿಗೆ ಯಾರು ಇಲ್ಲಿ ಓಟೇ ಹಾಕಿಲ್ವಾ? ನೋಡಿ ಯಾವ ಥರ ಇದೆ ನೋಡಿ. ಇದು ಫುಲ್ಲು ರಸ್ತೆ ನೋಡಿ, ಗಾಡಿಗಳು ಯಾವ ರೀತಿ ಬರ್ತಾ ಇದೆ. ಪಾಪ ಅವರು ಒಂಥರ ಜೀವನ ಕೈಯಾಗಿಡ್ಕೊಂಬರ್ಬೇಕು. ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಆ ಪಾಪ ನಿಧಾನಕ್ಕೆ ಇಲ್ಲಿ ಹೋಗಬೇಕು. ಎಲ್ಲಿ ಬೀಳ್ತಾರೋ ಎಲ್ಲಿ ಎದ್ದೇಳ್ತಾರೋ ಗೊತ್ತಿಲ್ಲ. ಎದ್ದವ್ರಿಗೆ ಗೊತ್ತಿರುತ್ತೆ. ಆದರೆ ಪಾಪ ಶಾಸಕರಿಗೆ ಎಲ್ಲಿ ಗೊತ್ತಿರುತ್ತೆ, ಮತ್ತು ಈ BBMP ಅಧಿಕಾರಿಗಳಿಗೆ ಎಲ್ಲಿ ಗೊತ್ತಿರುತ್ತೆ. ಪಾಪ ಅವು BBMP ಅಧಿಕಾರಿಗಳು ಅವು ಎಲ್ಲೆಲ್ಲಿ ಮಲಗಿರ್ತಾವೋ, ಎಲ್ಲೆಲ್ಲಿ ಹಾಕಿ ತಿನ್ನೋಕ್ಕೆ ಹೋಗಿರ್ತಾವೋ ಗೊತ್ತಿಲ್ಲ. ಪಾಪ ಇಂಥ ಕಡೆ ಎಲ್ಲ ಬರೋದಿಲ್ಲ. ಅವರಿಗೆಲ್ಲ ಲಕ್ಷಾನುಗಟ್ಟಲೆ ಸಂಬಳ ಇದೆ. ಸರ್ಕಾರಿ ಕಾರ್ ಕೊಟ್ಟಿರುತ್ತೆ ಸರ್ಕಾರದವರು. ಆದರೆ ಕಾರಲ್ಲಿ ಈ ಕಡೆಗೆಲ್ಲ ಬಂದು ಒಂದು ರೌಂಡ್ ಹಾಕ್ಕೊಂಡು ಇವೆಲ್ಲ ನೋಡ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ. ಈ ಥರ ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಹೋಟ್ಲ ಹೊಡ್ಕೊಂಡು ಮನೆಗೆ ಹೋಯ್ತವೆ. ಎಲ್ಲ ದುರುಪಯೋಗ ಪಡಿಸ್ಕೊತಾರೆ. ಸರ್ಕಾರಿ ಕಾರ್ ಇದ್ದರೂ ಕೂಡ ಸರ್ಕಾರಿ ಸಂಬಳ ಲಕ್ಷಾನುಗಟ್ಟಲೆ ಸಂಬಳ. ಅವ್ರಿಗೇನು ಕಮ್ಮಿ ಸಂಬಳ ಇಲ್ಲ, ಬೇಕಾದ್ರೂ ಸಂಬಳ ಇದೆ. ಇಷ್ಟೆಲ್ಲ ಇದ್ಕೊಂಡು ನೋಡಿ, ರೋಡು ಕೆಸರು ಗದ್ದೆ ಆಗಿದೆ. ಇದು ರಸ್ತೆ ಅಲ್ಲ, ಇದು ಕೆಸರು ಗದ್ದೆ. ಇದು ಕೆಸರು ಗದ್ದೆಯಲ್ಲಿ ಜನ ಓಡಾಡ್ತಾರೆ ಪ್ರತಿದಿನ. ನೋಡಿ ಹೆಂಗಿದೆ ನೋಡಿ, ಯಾವುದೇ ರೀತಿ ಹೋಗ್ತಾರೆ ಹುಡುಗರು ಇಲ್ಲೆಲ್ಲ. ಮತ್ತು ಮುದುಕರಂತೂ ಓಡಾಡಂಗಿಲ್ಲ. ಏನಿದ್ರೂ 7 ಗಂಟೆ ಒಳಗಡೆ ಮನೆ ಸೇರ್ಕೊಂಬಿಡ್ಬೇಕು. ನೋಡಿ ಅಲ್ಲಿ ಯಾವ ರೀತಿ ನೋಡಿ, ಅಲ್ಲಿ ನೋಡಿ ಎಲ್ಲಿ ಕೆಸರು ಗುಂಡಿ, ಅಲ್ಲಿ ಹೋಗಿ ನೀರು ನಿಂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಚರಂಡಿ ಇಲ್ಲ. ಒಂದು ಕಡೆ ಚರಂಡಿ ಮಾಡಿದಾರೆ ಪ್ರೈವೇಟ್ ಲೇಔಟ್ನವರು, ಈ ಕಡೆ ಚರಂಡಿ ಇಲ್ಲ, ನೀರಂತೂ ಹೋಗಲ್ಲ. ರಸ್ತೆನೇ ಚರಂಡಿ, ರಸ್ತೆನೇ ಮೋರಿ, ರಸ್ತೆನೇ ಎಲ್ಲ ಇಲ್ಲಿ
ಓಡಾಡೋದು ರಸ್ತೆ, ನೀರು ಹೋಗೋದು ರಸ್ತೆ, ಎಲ್ಲದೂ ರಸ್ತೆನೇ. ಹಿಂಗಾದ್ರೆ ಹೆಂಗೆ? ಇವರು ಚುನಾವಣೆಯಲ್ಲಿ ಏನಕ್ಕೆ ಗೆಲ್ತಾರೆ? ಸುಳ್ಳೆಲ್ಲ ಆಶ್ವಾಸನೆ ಕೊಟ್ಟು. ಮತ್ತು ಇದನ್ನು ಯಾರು ಮಾಡಿಸೋರು? ಹಂಗಾದ್ರೆ ಇವರೇ ಮಾಡಿಸ್ಕೋಬೇಕಾ ಇಲ್ಲಿರೋರು? ಇವರು ಮನೆಯವರೇ. ಟ್ಯಾಕ್ಸ್ ಕಟ್ಸೋದು ನಿಲ್ಲಿಸ್ಬಿಡಿ, ಹಂಗಾರೆ ತೆರಿಗೆ ಕಟ್ಟೋದು ನಿಲ್ಲಿಸ್ಬಿಡಿ. ಯಾಕೆ ಕೇಳ್ತೀರ ನೀವು? ತೆರಿಗೆ ಕಟ್ಸ್ಕೊಳೋದು ಬೇಡ. ಹಂಗಾದ್ರೆ ಒಂದಿನ ಲೇಟ್ ಆದರೆ ತೆರಿಗೆನ ಡಬಲ್ ಕಟ್ಸ್ಕೊತೀರಾ, ದಂಡ ಕಟ್ಸ್ಕೊತೀರ ಅದಕ್ಕೆ. ಇವೆಲ್ಲ ನೋಡಿ, ಗಾಡಿ ತಗೋಬೇಕಾದ್ರೂ ರೋಡ್ ಟ್ಯಾಕ್ಸ್ ಕಟ್ಟಿ ಗಾಡಿ ತಗೊತಾರೆ. ಆದರೂ ಕೂಡ ಇವತ್ತು ಆ ಮಣ್ಣಲ್ಲಿ ಬಿದ್ದು ಕೆಸರೆಲ್ಲ ಮಾಡ್ಕೊಂಡು ನೋಡಿ ಅಲ್ಲಿ ಹೆಂಗೆ ಬರ್ತಾಯಿದೆ ಕಾರ್ ಕೆಸರಲ್ಲಿ. ಈ ಥರ ಅದು ಸಿಟಿ, ಇದು ಏನೇನೋ ಸ್ಮಾರ್ಟ್ ಸಿಟಿ, ಎಂಥ ಸಿಟಿನೇ ಮಾಡೋಕ್ಕೆ ಹೋಗ್ತಾರಂತಪ್ಪ. ಯಾವ ಸಿಟಿ ಮಾಡ್ತಾರೋ ಜೀವನದಲ್ಲಿ ಬರೀ ಸುಳ್ಳು ಹೇಳ್ಕೊಂಬರೋದೇ ಆಗೋಯ್ತು ನೋಡಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.